ಹಲೋ ನಮಸ್ಕಾರ, ವೆಲ್ಕಮ್ ಟು ಆರ್ಯಹಿ ಫ್ಯಾಮಿಲಿ ನೆಸ್ಟ್. ಇವತ್ತು ನೋಡಿ ನಾವು ಎಲ್ಲಿದ್ದೀವಿ ಅಂತ. ಮಳೆ ಆದ್ರೂ ಕೂಡ ಬೀಚ್ಗೆ. ಇದು ಮಲ್ಪೆ ಅಲ್ಲ, ಇದು ನಂದು ಕಸಿನ್ ಮನೆ. ಆ್ಯಕ್ಚುಲಿ ಬೀಚ್ ಪಕ್ಕನೇ ಇದೆ. ಸೊ ಹಾಗೆ ನಾವು ಜಸ್ಟ್ ಹೀಗೆ ಸಂಡೇ ಅಂತ ಹೇಳಿ ಬಂದಿದ್ದು. ನವ್ಯ ಕಮ್ ಫ್ರೆಂಡ್. ಸೊ ನಾವೆಲ್ಲ ಬಂದಿದ್ದೀವಿ ಕಸಿನ್ಸ್ ಆಯಿತಾ. ಜಸ್ಟ್ ಫಾರ್ ಲಂಚ್ ಅಂತ ಬಂದಿದ್ದು. ಬಟ್ ಈವ್ನಿಂಗ್ ಅಲ್ವಾ, ಸ್ವಲ್ಪ ಬೀಚ್ ವ್ಯೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಇವ್ರದ್ದು ತುಂಬ ಅಂದ್ರೆ ನೀವು ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ, ಇದು ಆ ಥರ ಇದೆ ವೆದರ್ ಇಲ್ಲಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಏನು ಹೇಳ್ತೀರಿ, ನಿಮಗೆ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ವೇವ್ಸ್ ಅಂತೂ ತುಂಬ ಅಂದರೆ ತುಂಬ ಹಾರ್ಶ್ ಆಗಿ ಬರ್ತಾ ಇದೆ. ಮಳೆಗಾಲ, ಕೆಳಗಡೆ ಇಳಿಯೋಕ್ಕಿಲ್ಲ ಯಾರಿಗೂ. ಓಕೆ, ಸೊ ಕೆಳಗಡೆ ನಾನು ಇಲ್ಲದಿದ್ದರೂ ಬೀಚ್ ಸೈಡ್ ಹೋದರೂ ನೀರಿಗೆ ಇಳಿಯಲ್ಲ ನಾನು ಮೊದಲಿಂದನೂ. ಬಟ್ ಈಗ ಎಂತ ಅಂತಂದರೆ ಈ ವೇವ್ಸ್ ಜಸ್ಟ್ ನೋಡೋಣ, ನನಗೊಂದು ಶೂಟ್ ಮಾಡಬೇಕಿತ್ತು. ಯಾಕಂತಂದರೆ ಓ ಮೈ ಗಾಡ್, ಇಲ್ಲಿ ತನಕ ಬರ್ತಾ ಇದೆ ನೀರು. ಓಕೆ, ಜಸ್ಟ್ ಶೂಟ್ ಮಾಡಲಿಕ್ಕಿತ್ತು. ಯಾಕಂತಂದರೆ ತುಂಬ ಜನ ಬ್ಯಾಂಗ್ಳೂರು ಆಚೆ ಎಲ್ಲ ಇರುವವ್ರಿಗೆ ಈ ವ್ಯೂ ನೋಡೋಕ್ಕೆ ಸಿಗಲ್ಲ ಮಳೆಗಾಲದ್ದು. ನೋಡಿ, ರಿಯಲಿ ಎಂತ ಹೇಳ್ತಾರಲ್ಲ, ತುಂಬ ಭಯ ಆಗ್ತಾ ಇದೆ. ಬಟ್ ಸ್ಟಿಲ್ ನಾವು ನಿಂತ್ಕೊಂಡಿದ್ದೀವಿ. ಸ್ವಲ್ಪ ಇದು ವ್ಯೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟೇ ಬಂದಿರೋದು. ಮತ್ತು ನನಗೆ ಗೊತ್ತಿಲ್ಲ, ನಂದು 2-3 ವೀಡಿಯೋ ನಾನು ಒಪ್ಪೋ ತಗೊಂಡ ಮೇಲೆ ಹಾಕಿದ್ದೀನಿ. ಅದು ಮಾನಿಟೈಸ್ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಯಾರಾದರೂ ಯೂಟ್ಯೂಬರ್ಸ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನಗೊಂದು ಸಜೆಸ್ಟ್ ಮಾಡಿ ಆಯಿತಾ. ಕಮೆಂಟಲ್ಲಿ ಸಜೆಸ್ಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಆಗಿದೆ. ಬಟ್ ನನ್ನ ಅದರಲ್ಲಿ ಯಾವುದೇ ರೀತಿಯ ಕಾಪಿರೈಟ್ ಕಂಟೆಂಟ್ ಇಲ್ಲ, ನಂದು ಓನ್ ವೀಡಿಯೋ. ಮತ್ತು ಅದಕ್ಕೆ ನಾನು ಸಾಂಗ್ಸ್ ಎಲ್ಲ ಯಾವುದೂ ಹಾಕಿಲ್ಲ ನಾನು ಔಟ್ಸೋರ್ಸಿಂದ. ಬಟ್ ಸ್ಟಿಲ್ ಶಾರ್ಟ್ಸ್ ಎಲ್ಲ ನಂದು ಮಾನಿಟೈಸ್ ಆಗ್ತಾ ಇದೆ. ಬಟ್ ಬರೀ ಇದು ಮಾತ್ರ, ವೀಡಿಯೋಸ್ ಮಾತ್ರ ಮಾನಿಟೈಸ್ ಆಗ್ತಾ ಇಲ್ಲ. ಓಪೋ ತಗೊಂಡ್ಮೇಲೆ ಹಾಕಿರೋ ಯಾವುದೋ ವೀಡಿಯೋಸ್ ನನ್ನದು ಮಾನಿಟೈಸ್ ಆಗ್ತಾ ಇಲ್ಲ. ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ ಹೇಳಿ. ಸೊ ಯಾರೆಲ್ಲ ನನ್ನದು ಸಬ್ಸ್ಕ್ರೈಬರ್ಸ್ ಯೂಟ್ಯೂಬರ್ಸ್ ಇದ್ದೀರಾ ಅಲ್ಲಿ, ಬಿಗಿನರ್ ಯೂಟ್ಯೂಬಲ್ಲಿ ನಾನು. ಸೊ ನೀವೊಂದು ಹೆಲ್ಪ್ ಮಾಡಿ, ನನಗೆ ಗೊತ್ತಿಲ್ಲ ಯಾಕೆ ಆ ಥರ ಆಗ್ತಾ ಉಂಟು ಅಂತ ಹೇಳಿ. ಸೊ ನಿಮ್ಮದೊಂದು ಫ್ರೆಂಡ್ ಆಗಿ, ವೆಲ್ ವಿಷರ್ ಆಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಆಯಿತಾ ಅಂತ. ವಾಟ್, ಇಲ್ಲಿ ನೋಡಿ ಒಪ್ಪೋದಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ. ಸಿ ಶೋ ದ ಕ್ಲಾರಿಟಿ. ನೋಡಿ ಇದು ಕ್ಲಾರಿಟಿ ನೋಡಿ, ಕ್ಲಾರಿಟಿ ಚೆನ್ನಾಗಿದೆ. ಹಾಂ, ಝೂಮ್ ಮಾಡ್ಬೋದು, ತುಂಬ ಒಳ್ಳೆಯದು. ತುಂಬಾ ಭಯ ಆಗ್ತಾ ಇದೆ. ಬಟ್ ಸ್ಟಿಲ್ ನೋಡಿ, ವಿ ಆರ್ ಎಂಜಾಯಿಂಗ್. ಇಲ್ಲಿ ನೋಡಿ, ಅವನು ತೆಗಿತಾ ಇದ್ದಾನೆ ನೋಡಿ. ಜಾಯಿಂಗ್ ರೈಟ್, ಇಲ್ಲಿ ನೋಡಿ ಅವನು ತೆಗಿತಾ ಇದ್ದಾನೆ ನೋಡಿ. ಅದು ಒಪ್ಪೋದು ಶೂಟಿಂಗ್, ಇದು ಐಫೋನ್ ಇದು ಶೂಟಿಂಗ್. ನನ್ನೊಂದು ಫ್ರೆಂಡ್ ಸಜೆಸ್ಟ್ ಮಾಡಿದರು, ಐಫೋನಲ್ಲೇ ನೀನು ಶೂಟ್ ಮಾಡು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನೋಡೋಣ, ಓಪೋ ನಂತರ ಇದೆ, ಇವಾಗ ಐಫೋನಲ್ಲೇ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಕಾಪಿರೈಟ್ ಕಂಟೆಂಟ್ಸ್ ಹಾಕ್ತಾ ಇಲ್ಲ ಆಯಿತಾ ನಾನು. ಬಟ್ ಸ್ಟಿಲ್ ಗೊತ್ತಿಲ್ಲ ಯಾಕೆ ಈ ಥರ ಬರ್ತಾ ಇದೆ ಅಂತ ಹೇಳಿ. ಯು ಆರ್ ಎಂಜಾಯಿಂಗ್, ಯು ಆರ್ ಎಂಜಾಯಿಂಗ್. ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ, ಹನಿತಾ ಇದೆ ಅಷ್ಟೇ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೀಚ್ ನೋಡಿ. ನನ್ನ ಕಿನ್ನಿಯನ್ನು ಎಷ್ಟು ಝೂಮ್ ಆಗ್ತದೆ ಉಂಟು ನೋಡಿ ಗೈಸ್. ಮರಳಿದು ಫೋಟೋ ವಿಡಿಯೋ ಫೋಟೋ ತೆಗ್ದಿದ್ದಾನೆ ನೋಡಿ ಅಂತ ಹೇಳಿ.
ಮಾಡಿದ್ವಿ. ಚಳಿ ಅಂದ್ರೆ ಚಳಿ ಇದೆ, ತುಂಬಾ ಅಂದ್ರೆ ತುಂಬಾ ಚಳಿ ಇದು ಇದೆ. ನೋಡಿ guys, ಇದು ನೋಡಿ guys. ಚಿಕ್ಕಮಂಗ್ಳೂರಲ್ಲಿ ಇದ್ದಾಗೆ ಇದೆ. ಇದು ಉಪ್ಪುನೀರು. ಒಂದು ಹೇಳ್ತೀನಿ, ಮಳೆಗಾಲಕ್ಕೆ ಎಷ್ಟೇ ಇಷ್ಟ ಇದ್ರು ಬೀಚ್ ಆಗಲಿ ಅಥವಾ ಏನೇ ಇರಲಿ, ಎಷ್ಟೇ ಇಷ್ಟ ಇದ್ರೂ ನೀವು ನೀರಲ್ಲಿ ಆಟ ಆಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ನೀರು ಬೆಂಕಿ ಇದ್ರ ಮುಂದೆ ಎಲ್ಲ ನಿಮ್ಮದು ಎಂತ ಹೇಳ್ತಾರೆ, ಟ್ರಿಕ್ಸ್ ಅಲ್ಲ, ನೀರು ಬೆಂಕಿ ಇದ್ರ ಜೊತೆ ಎಲ್ಲ ಆಟ ಬೇಡ ಆಯಿತಾ. ಬಿಕಾಸ್ ಎಂತ ಹೇಳ್ತೀರಿ, ಜಲ ಮತ್ತು ಅಗ್ನಿಗೆ ಎದುರಿಲ್ವೇ ಇಲ್ಲ ಯಾರು. ಓಕೆ, ಈವನ್ ಗಾಳಿಗೂ ಯಾರು ಎದುರು ನಿಲ್ಲಕ್ಕಾಗಲ್ಲ. ಇದು ಪ್ರಕೃತಿ, ಗೊತ್ತಿದೆಯಲ್ವಾ. ಸೊ ಪ್ರಕೃತಿಯಲ್ಲಿ ಏನಿದೆ ನಿಮಗೆ ಅದನ್ನು ನಾವು ದೇವರು ಅಂತ ಪೂಜೆ ಮಾಡಬೇಕು ವಿನಃ ಅದ್ರ ವಿರುದ್ಧ ನಾವು ಹೋಗ್ತೀವಿ ಅಂತಂದರೆ 100% ನಮಗೆ ಅದನ್ನು ನಿಭಾಯಿಸೋ ಶಕ್ತಿ 100% ಇರೋದಿಲ್ಲ. ಇಷ್ಟು ಕೂಲ್ ಇದೆ ಅಂತಂದರೆ ವೆದರು. ನಾವು ಸಣ್ಣವ್ರು ಇರಬೇಕಾದ್ರೆ ಇದೇ ಥರ ಆಟ ಆಡ್ತಾ ಇದ್ವಿ. ನಮ್ಮ ಹೆಸರು ಬರೆಯೋದು, ನೀರು ಅದನ್ನು ತಗೊಂಡು ಹೋಗುತ್ತಾ ನೋಡೋದು, ತಗೊಂಡು ಹೋಗೋದಿದ್ರೆ ಬೇಜಾರಾಗೋದಾಯ್ತಾ, ತಗೊಂಡು ಹೋದರೆ ಖುಷಿ ಆಗೋದು. ಸೊ ನೀವು ಇದೇ ಥರ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಟೀನೇಜಲ್ಲಿರುವಾಗ ಆಗಲಿ, ಮಕ್ಕಳಿರ್ಬೇಕಾಗಲಿ. ನಾನು ಮಗು ಇರಬೇಕಾದ್ರೆ ನಮ್ಮದೊಬ್ಬರು ಅಂಕಲ್ ಇದ್ದರು, ಸತೀಶ್ ಅಂಕಲ್ ಅಂತ ಹೇಳಿ. ಅವರು ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ನೆನಪಾಗ್ಬೋದು. ನಾನು ಸಣ್ಣಿದ್ದೆ ತುಂಬ, ಅಂದರೆ ಒಂದು 5 years ಇದ್ದೆ ಆಯಿತಾ. ಅವಾಗ ನನ್ನನ್ನು ತುಂಬ ದೂರ ಅಂದರೆ ಮಿಡಲಿಗೆ ಕರ್ಕೊಂಡು ಹೋಗಿದ್ದಾರೆ ಎತ್ಕೊಂಡು. ಅದು ಇವಾಗಲೂ ನೆನಪಿದೆ ನನಗೆ. ಯಾಕಂತಂದರೆ ಅದೆಲ್ಲ ಮರೆಯೋಂಥ ಮೆಮೊರಿನೇ ಅಲ್ಲ ಅದು. ಸೊ ಅದು ಆ ದಿನ ನನಗೆ ಭಯ ಹುಟ್ಟಿದ್ದು ನೋಡಿ. ಬೀಚ್ ಅಂತ ಹೇಳಿದರೆ, ನಾನು ಇವಾಗ ಇಷ್ಟು ದೊಡ್ಡವಳಾಗಿದ್ದೀನಿ, ನನಗಾದರೂ ಬೀಚ್ ಅಂತ ಹೇಳಿದರೆ ಭಯ ಹೋಗೇ ಇಲ್ಲ. ಇದು ನನ್ನ ಲೈಫ್ ಸ್ಟೋರಿ ರಿಗಾರ್ಡಿಂಗ್ ಬೀಚ್, ಯಾಕೆ ನನಗೆ ಭಯ ಅಂತ ಹೇಳಿ. ಸೊ ಅವರು ಆ ದಿನ ಹುಟ್ಟಿಸಿದ ಭಯ ಇವತ್ತಿನ ತನಕನೂ ನನ್ನಲ್ಲಿ ಅದೇ ಥರ ಇದೆ ಆಯಿತಾ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದೊಂದ್ಸತಿ ಅನಿಸ್ಬಿಡುತ್ತೆ ಏನು ಲೈಫ್ ಏನೂ ಇಲ್ಲ, ಬೀಚ್ ಅಂತ ಹೇಳುವ ವಿಷಯ ನೋಡಿದರೆ ಲೈಫ್ ಏನೂ ಇಲ್ಲ, ಎಲ್ಲನೂ ದುಡಿತೀವಿ. ಒಂದಿನ ಪ್ರಕೃತಿ ಮುನಿದ್ರೆ ಮನುಷ್ಯ ಅಂತ ಹೇಳುವ ಒಂದು ಏನು ಜೀವಿನೇ ಇಲ್ಲ, ಮನುಷ್ಯ ಅಂತ ಅಲ್ಲ, ಯಾರೂ ಇಲ್ಲ. ಬಟ್ ಆ ಥರ ಮಾಡೋದಿಲ್ಲ ನಾವು. ಕರಾವಳಿಯಲ್ಲಿ ಇರೋರು, ನನಗೆ ಗೊತ್ತಿರೋ ಮಟ್ಟಿಗೆ ಇಂಥದ್ದೆಲ್ಲ ಪ್ರಕೃತಿ ವಿಕೋಪ ಅಂದರೆ ಆಗತ್ತೆ, ಲೈಟಾಗಿ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಜಾಸ್ತಿಯಲ್ಲಿ ಯಾವತ್ತೂ ನಮಗೆ ಗಂಗಾ ಮಾತೆ ಕೋಪಗೊಳ್ಳೇ ಇಲ್ಲ ನಮ್ಮ ಮೇಲೆ. ಎಷ್ಟು ಚೆನ್ನಾಗಿದೆ ನೋಡಿ. ಕಂಪ್ಲೀಟ್ ಬೀಚಿಗೆ ಬಂದಾಗ ಆಗಬೇಕು ನಿಮಗೆ. ಕಡಲ್ ನೋಡ್ತಾ ಇದ್ದ ಹಾಗೆ ಸಿ ಯಶವಂತ್ ಸರ್ ಅವ್ರದ್ದು ಒಂದು ಪದ್ಯ ನೆನಪಿಗೆ ಬರ್ತಾ ಇದೆ. ನನಗೆ ಗೊತ್ತಿಲ್ಲ, ನಾನೊಂದು ಸಿಂಗರ್ ಅಲ್ಲ, ಜಸ್ಟ್ ಏನು ಹೇಳ್ತೀರಾ, ಬಾತ್ರೂಮ್ ಸಿಂಗರ್ ಥರ. ಓಕೆ, ಬಟ್ ಪದ್ಯ ಹಾಡೋದಂತಂದರೆ ನನಗೆ ತುಂಬಾ ಇಷ್ಟ ಆಯಿತಾ.
ಮೆಲೋಡಿ ಸಾಂಗ್ಸ್ ಅಂತಂದ್ರೆ ತುಂಬಾ ಇಷ್ಟ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು ಸೇರಬಲ್ಲೆನೆ ಒಂದು ದಿನ. ಇವತ್ತಿನ ಕಂಪ್ಲೀಟ್ ಬೀಚ್ ವ್ಯೂ ನೀವು ನೋಡಿ ಆಯ್ತಲ್ವಾ. ಸೊ ಬನ್ನಿ, ಈ ಟೈಮಿಗೆ ಬರಬೇಡಿ, ದೂರದಲ್ಲಿರೋರು ಯಾರೂ ಈ ಟೈಮಿಗೆ ಬರಬೇಡಿ ಬೀಚಿಗೆ. ಸೊ ಬೀಚಿಗೆ ಬರಲಿಕ್ಕಿದ್ದವರೆಲ್ಲ ಆಫ್ಟರ್ ಯಾವಾಗ ಅಕ್ಟೋಬರ್ ನವಂಬರ್ ನಂತರ ಬನ್ನಿ ಆಯಿತಾ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆವಾಗ ವ್ಯೂ. ಇವಾಗ ತುಂಬ ನೀರಿದೆ ಆಯಿತಾ. ಎಲ್ಲರನ್ನೂ ಯಾರೆಲ್ಲ ಬೀಚ್ ಅಂತಂದರೆ ಇಷ್ಟಪಡ್ತೀರಾ ಎಲ್ಲರನ್ನೂ ನಾನು ಮಿಸ್ ಮಾಡ್ಕೊಳ್ತಾ, ನೀವು ಈ ಬೀಚನ್ನು ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಆರ್ಯಾಹಿ ಫ್ಯಾಮಿಲಿನೆಸ್ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.